ಪ್ರಿಯ ವೀಕ್ಷಕರೇ, ಈ ರಾಜ ಜನ್ಮಭೂಮಿಯ ಒಂದು ಪುಣ್ಯ ಸ್ಥಳದಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಕುತೂಹಲ ಮಾತ್ರ ಅಲ್ಲ, ಒಂದು ಅಭಿಮಾನಪೂರ್ವಕವಾದ ಒಂದು ವಾತಾವರಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಬೋರ್ವೆಲ್ಲು, ಈ ಬೋರ್ವೆಲ್ ಕೂಡ ಒಂದು ಕಥೆ ಇದೆ. ಏನು ಆ ವಿಚಾರ ಅಂದರೆ, ಈ ಬೋರ್ವೆಲ್ ಕೊಡಿಸಿದಾಗ ನೀರು ಬಂದಾಗ ಅಣ್ಣವ್ರಿಗೆ ಆ ವಿಚಾರ ತಲುಪಿ ಅಣ್ಣವ್ರು ಬೆಂಗಳೂರಿಂದ ಇದೇ ಬೋರ್ವೆಲ್ ನೀರನ್ನ ನೋಡೋಕ್ಕೆ ಅಂತ ಬಂದಿದ್ದು. ಆದರೆ ಒಂದು ದುರಂತ ಅಂದರೆ, ಹಾಗೆ ಅಣ್ಣವ್ರು ಬಂದಂಥ ಸಂದರ್ಭದಲ್ಲೇ ಆ ಸಮಯದಲ್ಲೇ ಅಂದರೆ ಆ ದಿನ ಅಣ್ಣವರು ವೀರಪ್ಪನಿಂದ ಅಪಹರಣಕ್ಕೂ ಒಳಗಾದಂತಹ ದಿವಸ. ಇದೇ ಬೋರ್ವೆಲ್ನ ನೀರು ನೋಡಲಿಕ್ಕೆ ಅಣ್ಣವರು ಬಂದಿದ್ದು. ಅದೇ ಅಪ್ಪಾಜಿ ಅಣ್ಣವ್ರ ಬಗ್ಗೆ ಏನು ಹೇಳಿ ಏನು ನೆನಪು ಏನಾದರೂ? ಏನು ಹೇಳಿ ಬರ್ತಿದ್ರು, ಹೋಯ್ತಾ ಇದ್ರು, ನಮ್ಮ ಜೊತೆಲೆಲ್ಲ ಮಾತಾಡ್ತಿದ್ರು, ಆಟ ಪಾಠ ಆಡ್ಕೊಂಡು ಕೂತ್ಕೊಂಡು ಇದಕ್ಕೆ ಬಂದರೂ ಬರ್ತಿದ್ರು. ಇನ್ನೇನು ಮಾತಾಡೋಕ್ಕಾಗ, ಅವಂದೇ ಇರ್ತಿದ್ರು. ಹೋಗೋದು ಗಂಟು ನಾವು ಇರ್ತೀವಿ ಅಂದರೆ ಇಲ್ಲಿ ಬಂದರೆ ಎಲ್ಲ ಎಲ್ಲರ ಜೊತೆ ಎಲ್ಲ ಜೊತೆಲಿ ಹುಡುಗರು ಅವರು ಎಲ್ಲ ಬರ್ತಿದ್ರು. ಇದು ಅಣ್ಣವ್ರನ್ನ ಅವಾಗ ವೀರಪ್ಪನ ಕರ್ಕೊಂಡು ಹೋಗಿ ನೀವು ಅದು ಹಳೆ ಮನೇಲಿ ನಾ ಅಲ್ಲೇ ಇದ್ವಿ, ಹಳೆ ಮನೇಲಿ ಇದ್ವಿ. ಕರ್ಕೊಂಡು ಹೋಗಾಗ ಹಳೆ ಮನೇಲಿ ಇದ್ವಿ. ನಾಳೆಗೂ ಹೋಗಬೇಕು ಇರಿಸ್ಕೊಂಡ್ರು, ನಾಳೆ ಹೋಗರಿ ಅಂದ್ಬಿಟ್ಟು ಎಲ್ಲ ಜನ ಎಲ್ಲ ಬಂದ್ಬಿಟ್ಟು ನಾ ಇದ್ಕೊಂಡು ಹಾಗೆ ಯಾವಾಗ ಏನು ಮಾಡ್ದ, ಒಂದು ಜನ ಇಲ್ಲ ಅಮಾವಾಸ್ಯೆ ದಿನ. ಒಬ್ಬರು ಯಾರೋ ರೋಡ್ಲು ತಿರ್ಗಾಡ್ದಿಂದ ಗೌ ಅನ್ನೋದು ದೊಡ್ಡ ಬಡ್ನ ಬಂದ. ಮೊದಲು ಅವನು ಬಂದ, ಯಾರು ಹೇಳಿ, ನಾಗೇಶ ನಾಗಪ್ಪ ಅವರೆಲ್ಲ ಊಟ ಮಾಡ್ಕೊಂಡು ಹೊಸ್ಮನ್ಗೆ ಹೋಯ್ತಿದ್ರು ಮನೆ ಕಳಕ. ಅವರು 3 ಜನ. ಹತ್ತಿಂದ ಅವನು ಬಂದ, ಹೀರಪ್ಪ ಕಾಡಿನಿಂದ ಬಂದ ಮನೆ ನುಗ್ಗಕ್ಕ. ಆಗ ಬಂದಾಗ ಅಣ್ಣವ್ರು ಎಲ್ಲಿದ್ದರು ಅಂತ ಹೇಳಿದ್ರು. ಅವ್ರಿಲ್ಲ ಅಂದ್ಬಿಟ್ಟ. ಅವನು ಹೊಡೆದು ದಂಬುಕ್ತಲ್ಲಿ ತಿಂದು ಅಲ್ಲೇ ಕುಂಡಿಸ್ಬಿಟ್ಟು ಬಂದ್ಬಿಟ್ಟು. ಕೈ ಕಟ್ಟಿ ಆಮೇಲೆ ಇನ್ನೊಬ್ಬಿದ್ದು ಮನೇಲವರ ಹೋಗಿ ಅಂದ್ಬಿಟ್ಟು ಬಂದ್ಬಿಟ್ಟ ನೇರ. ಬಂದಾಗ ಅಣ್ಣ ಪಾರ್ವತಿ ಇಬ್ರು ಕೂತಿದ್ದಾಗ ಎಲ್ಲ ಹಾಕತ್ ಕೂತಿದ್ರು. ಹತ್ತಿಂದ ಬಂದ ದಡ್ಡ ಬಡ್ಡ, ಏನು ಅಷ್ಟು ಉದ್ದ. ಇವನು ಏನಕ್ಕೋ ಈರಪ್ಪ ಅಂತೀವಿ ನಾವು. ಅಣ್ಣ ಪಾರ್ವತಿ ಎಲ್ಲ ಅಡ್ಕ ಹಾಕಿದ್ರು, ಊಟ ಮಾಡ್ತಾರೆ. ಆಗ ಈಗ ಕರ್ಕೊಂಡು ಹೋಗ್ಬೇಕು ಕಣಮ್ಮ ಪಾರ್ವತಮ್ಮನಿಗೆ, ಇವ್ರು ಕರ್ಕೊಂಡು ಹೋಗ್ಬೇಕು. ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ, ಏನು ತಪ್ಪು ಮಾಡಿದ್ದವ ನಾವು ಅಂತ ಕೇಳಿದ್ರು. ಏನು ಇಲ್ಲ, 1 ವಾರ ಇರ್ಸ್ಕೊತೀವಿ ಕಮ್ಮ, ಏನು ಇಲ್ಲ ಹಾಗಾಗಿ. ಹಾಗಾಗಿ ನಾನು ಬಾಯಿ ಬಡಿದ್ಬಿಟ್ಟೆ. ಅಯ್ಯಯ್ಯೋ ಅಣ್ಣನ್ಗೆ ಕೈ ಕಟ್ತಾರಲ್ಲ ಪಾರ್ವತಿ, ಕೈ ಕಟ್ತಾರಲ್ಲ ನನ್ನ ಕೂಗ್ಕಂಡು. ಕೂಗಿ ಗಲಾಟೆ ಮಾಡಿದ್ರೆ ಜನ ಮಂದಿ ಬರ್ತಾರ ನೋಡು ಅಂತ. ಈಗ ಹಿಡ್ದ ಬಂದಕ್ಕೆ ನಂದಿಕ್ಕ ಅಣ್ಣಂತೂ ಹುಡುಗರು ಮಕ್ಕವ ಎದಕ್ಕತ್ತವ ಹಾಗೆಲ್ಲ ಹೇಳಿಬೇಡಿ. ನಾನು ಬರ್ತೀನಿ ಬರವ ನಡ, ಹುಡುಗರು ಮಕ್ಕವ ಎದಕ್ಕತ್ತವ ಅಂತ ಗಲಾಟೆ ಮಾಡ್ತಾರೆ. ಗಲಾಟೆ ನೀವು ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲ, ಕೈ ಕಟ್ಟಬೇಕು. ಆಗಲ್ಲ ಕೈ ಕಟ್ಟೋದು, ಅದು ಯಾರ್ಯಾರೋ ಮಯವಾಗಿ ಬಂದಿದ್ರು ಕಟ್ಟರು ಕೈ ಹಿಂದೆ ಕಟ್ಟ. ಆಗ ಹಿಡ್ಕೊಂಡು ಕರ್ಕೊಂಡು
ಹೋಯ್ತಾ ಹೋಯ್ತಾ ಕಾಡು ಇದು ಕತ್ಲು. ಕತ್ಲು ಗೌ ಅನ್ನೋದು ಒಂಚೂರು ಏನು ಜನಸಬ್ಬತ್ವ ಇಲ್ಲ ಅವತ್ತು. ಬೆಳಕು ಇಲ್ಲ ರಸ್ತೆಯಲ್ಲಿ ಯಾವುದು. ಕತ್ಲ ನೆಟ್ಗೆ ಹೊಸ್ಮನ ಯಾರ್ಕ ಕಾಡು ಕಾಕ. ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ಗೆ ಪ್ರಿಯ ವೀಕ್ಷಕರೇ, ನಾನೀಗ ಒಬ್ಬ ವ್ಯಕ್ತಿ ಜೊತೆ ನಿಂತಿದ್ದೀನಿ ಅಂದರೆ ಆ ವ್ಯಕ್ತಿ ಒಂದು ಶಕ್ತಿಯಿಂದ ಬಂದಂತಹ ವ್ಯಕ್ತಿ. ಯಾವುದು ಆ ಶಕ್ತಿ ಅಂದರೆ ಅದೇ ಡಾಕ್ಟರ್ ರಾಜ್ಕುಮಾರ್. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ